ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆದ್ರೆ ಸ್ವಾಗತ ಅಂತ ಏನು ಕಾಂಗ್ರೆಸ್ನ ಶಾಸಕರು ಹೇಳ್ತಾ ಇದ್ದಾರೆ. ಈ ಮಧ್ಯೆ ಬಿಜೆಪಿಯ ಶಾಸಕರು ಒಂದು ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಸಿಎಂ ರೇಸ್ನಲ್ಲಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆದರೆ ಸ್ವಾಗತ ಇದನ್ನ ಹೇಳ್ತಾ ಇರೋದು ಬಿಜೆಪಿ ಶಾಸಕ ವಿಠ್ಠಲ್ ಹಲಗೇಕರ್ ಅವರು. ಬಿಜೆಪಿಯ ಶಾಸಕರು ಕೂಡ ಈಗ ಕಾಂಗ್ರೆಸ್ನ ಸತೀಶ್ ಜಾರಕಿಹೊಳಿ ಸಿಎಂ ಆಗೋದನ್ನ ಸ್ವಾಗತಿಸ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರೋದು ವೈಯಕ್ತಿಕವಾಗಿ ಮಾತ್ರ ನನ್ನ ಬೆಂಬಲ ಇರುತ್ತೆ ಅಂತ. ಇಲ್ಲಿ ಶಾಸಕರವರು ವೈಯಕ್ತಿಕ ಬೆಂಬಲ ಬರೋದಿಲ್ಲ, ಅವರು ಅನೌನ್ಸ್ ಮಾಡಿದರೆ ಬಿಜೆಪಿಯಿಂದಾನೆ ಅಂತ. ಸೊ ಸತೀಶ್ ಜಾರಕಿಹೊಳಿ ಸಿಎಂ ಆದರೆ ಸ್ವಾಗತ ಅಂತ ಬಿಜೆಪಿ ಶಾಸಕ ವಿಠ್ಠಲ್ ಹಲಗೇಕರ್ ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾಳ ಟೈಮ್ ಹೇಳಿದ್ರೆ ನಮ್ಮ ಜಿಲ್ಲಾ ಲೆವೆಲ್ ಯಾರು ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಇದ್ರೆ ನಮಗೆ ಈ ಉತ್ತರ ಕರ್ನಾಟಕದಲ್ಲಿ ಚಲೋ ಆಗ್ತಾರೆ, ಪಕ್ಷ ಬಿಟ್ಟು ಇದು ಕೆಲಸ ಮಾಡ್ತಾರೆ. ಅದೇ ಕಾರಣ ನಮ್ಮ ಸಮೀಪ ಚೀಫ್ ಮಿನಿಸ್ಟರ್ ಆಗಿದ್ರೆ ಭಾಳ ಚಲೋ ಅದಾರ. ಮತ್ತು ಇವರು ಸಾಹೇಬ್ ಇವರು ರೇಸ್ನಲ್ಲಿ ಅದಾರ, ಇವರಿಗೆ ಸಿಗಬಹುದು ಅಂತ ಅನಿಸಿಕೆ. ಕಾಂಗ್ರೆಸ್ ಸರ್ಕಾರದ ಹತ್ರ ದುಡ್ಡೇ ಇಲ್ವಾ? ಇದನ್ನ ಸ್ವತಃ ಅವರ ಸರ್ಕಾರದಲ್ಲಿರುವಂತಹ ಶಾಸಕರು ಹೇಳ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ. ಇದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್. ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ, ಅನುದಾನ ಸಿಗ್ತಾ ಇಲ್ಲ. ಗ್ಯಾರಂಟಿ ಯೋಜನೆಗೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಕಿಡಿಕಾರ್ತಾ ಇದ್ದಾರೆ. ಇರುವ ಹಣದಲ್ಲಿಯೇ ಸರ್ಕಾರ ಮ್ಯಾನೇಜ್ ಮಾಡ್ತಾ ಇದೆ. ಜನರ ಹತ್ರ ನಾವು ಹೋದಾಗ ಅಭಿವೃದ್ಧಿ ಬಗ್ಗೆ ಕೇಳ್ತಾರೆ, ರಸ್ತೆ ಆಗಿಲ್ಲ, ಚರಂಡಿ ಆಗಲಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಗೆದ್ದು 1.5 ವರ್ಷ ಆಯ್ತು, ಏನು ಮಾಡಿಲ್ಲ ಅಂತ ಜನ ನಮ್ಮನ್ನು ಉಗಿತಾ ಇದ್ದಾರೆ. ಸರ್ಕಾರದ ಹತ್ರ ಹೋಗಿ ಹೇಳೋಣ ಅಂತಂದ್ರೆ ಸರ್ಕಾರ ಇರೋ ದುಡ್ಡಲ್ಲೇ ಮ್ಯಾನೇಜ್ ಮಾಡ್ತಾ ಇದೆ. ನಾವೇನು ಮಾಡೋಣ ಅನ್ನೋಂಥ ಪ್ರಶ್ನೆಯನ್ನ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಮಾಡ್ತಾ ಇದ್ದಾರೆ. ತಮ್ಮ ಅಸಹಾಯಕತೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಓಪನ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಕೆಲವು ಡಿಪಾರ್ಟ್ಮೆಂಟಲ್ಲಿ ಬರ್ತಾ ಇಲ್ಲ ಫಂಡ್ಸು, ಕೆಲವು ಡಿಪಾರ್ಟ್ಮೆಂಟ್ಸಲ್ಲಿ ಬರ್ತಾ ಇದೆ. ನಾವು ಅಂದ್ಕೊಂಡಿದ್ದಷ್ಟು ಮಟ್ಟಕ್ಕೆ ಫಂಡ್ಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದಷ್ಟಕ್ಕೆ ಬಂದಿಲ್ಲ. ಈಗ ಡೆವಲಪ್ಮೆಂಟ್ ಆಗೋಕ್ಕೆ ಸುಮಾರು ಇಶ್ಯೂಸ್ ಆಯ್ತೈತೆ. ಯಾಕೆಂದರೆ ಡೆವಲಪ್ಮೆಂಟು ಗೊತ್ತಿರೋಂಥ ವಿಷಯನೇ. ಎಲ್ಲರೂ ರಾಜ್ಯ ಸರ್ಕಾರದ್ದು ಬೊಕ್ಕಸದಲ್ಲಿ ಹಣ ಇಲ್ಲ, ಎಷ್ಟಿದೆ ಅದರಲ್ಲಿ ಮ್ಯಾನೇಜ್ ಮಾಡ್ತಾರೆ. ಇನ್ನೂ ಹಿಂದಿನ ಪೇಮೆಂಟ್ ಮಾಡೋದೇ ಸುಮಾರು ದುಡ್ಡಿದೆ, ಸುಮಾರು ಸಾವಿರಾರು ಕೋಟಿ ಪೇಮೆಂಟ್ ಮಾಡಬೇಕು. ಇವೆಲ್ಲ ಇರೋದ್ರಿಂದ ನಮಗೆ ನಾವು ಜನರ ಹತ್ರ ಹೋದಾಗ್ಲೂ ಕೇಳಿದಾಗ ಏನಪ್ಪ ರಸ್ತೆ ಮಾಡಿಸ್ತೀವಿ ಅಂದ್ವಿ, ಮೋರಿ ಮಾಡಿಸ್ತೀವಿ ಅಂದ್ರಿ, ಎಲ್ಲೂ ಇನ್ನೂ ಆಗೇ ಇಲ್ಲ. ಆಗಲೇ ಹೇಗೆ ಅದು ಫೇಲ್ಯೂರ್ ಆಗಿದ್ದು ಹೇಗೆ, ಈ ಎಲ್ಲ ವಿಚಾರಗಳ ಬಗ್ಗೆ ವೆರಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಅವತ್ತು ದೊಡ್ಡ ದುರಂತ ಒಂದು ತಪ್ಪಿತ್ತು. ಅವತ್ತು ಬಿಜೆಪಿ ಕಚೇರಿಯಲ್ಲಿ ಏನಾಗಿತ್ತು ಹಾಗಿದ್ದರೆ ಜನವರಿ 22ನೇ ತಾರೀಕು ಅತಿ ದೊಡ್ಡ ಸಂಚು. ಬಿಜೆಪಿ ಕಚೇರಿಯಲ್ಲಿ ಜನವರಿ 22ನೇ ತಾರೀಕು, ಕಳೆದ ಜನವರಿ 22ನೇ ತಾರೀಕು ಏನಾಗಿತ್ತು ನೋಡೋಣ. ಜನವರಿ 22ನೇ ತಾರೀಕು ಬಿಜೆಪಿ ಕಚೇರಿಯಲ್ಲಿ ಏನಾಗಿತ್ತು ಅಂತಂದ್ರೆ, ಅದೇ ಬಿಜೆಪಿಯ ಕಚೇರಿಯಲ್ಲಿ ಬಾಂಬ್ ಇಡಲಾಗಿತ್ತು. ಸ್ಫೋಟಕವಾದಂತಹ ವಿಚಾರ. ಜನವರಿ 22ನೇ ತಾರೀಕು ಒಂದ್ ಕಡೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ, ಮತ್ತೊಂದು ಕಡೆ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಅದೇ ಜನವರಿ 22ನೇ ತಾರೀಕು ಬಾಂಬ್ ಇಡಲಾಗಿತ್ತು. ಬಾಕ್ಸ್ ಅಲ್ಲಿ ಸೊಪ್ಪು ಹಾಕಿ ಐಇಡಿಯನ್ನ ಇಡಲಾಗಿತ್ತು. ಜನರ ಮಧ್ಯೆ ಬಂದು ಬಾಂಬ್ ಇಟ್ಟು ಹೋಗಿದ್ರು. ಅತಿ ದೊಡ್ಡ ಸಂಚು ಕಾರ್ಯರೂಪಕ್ಕೆ ಬಂದಿತ್ತು. ಸಂಚುಕೋರರು ಅಂದುಕೊಂಡ ರೀತಿಯಲ್ಲಿ ಪ್ಲಾನ್ ಸಕ್ಸಸ್ ಆಗಿತ್ತು. ಒಂದು ಸೊಪ್ಪಿನ ಬಾಕ್ಸ್ ಅಲ್ಲಿ ತಗೊಂಡ್ಬಂದು ಜನರ ಮಧ್ಯೆನೆ ಬಾಂಬ್ ಇಟ್ಟು ಹೋಗಿದ್ರು. ಜನವರಿ 22ನೇ ತಾರೀಕು ಬೆಂಗಳೂರಿನ ಮಲ್ಲೇಶ್ವರದಲ್ಲಿರುವಂತಹ ಬಿಜೆಪಿ ಕಚೇರಿ ಒಂದ್ ಕಡೆ ಅದ್ದೂರಿಯಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮ ನಡೀತಾ ಇದ್ರೆ, ಮತ್ತೊಂದು ಕಡೆ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಸಂಚುಕೋರರು ತಮ್ಮ ಪ್ಲಾನ್ ಪ್ರಕಾರ ಸೊಪ್ಪಿದ್ದ ಬಾಕ್ಸ್ ಅಲ್ಲಿ ಐಇಡಿ ಬಾಂಬ್ ಅನ್ನ ಇಟ್ಟು ಜನರ ಮಧ್ಯೆನೆ ಆ ಬಾಕ್ಸ್ ಅನ್ನ ಇರಿಸಿ ಹೋಗಿದ್ದರು. ಹಾಗಿದ್ರೆ ಬಿಜೆಪಿ ಕಚೇರಿಯ ಬಳಿ ಈ ರೀತಿ ಒಂದು ಅವಾಂತರಕ್ಕೆ ಪ್ಲಾನ್ ಮಾಡಿದವರು ಯಾರು? ಆ ಒಂದು ದುರಂತ ತಪ್ಪಿತ ಮಾತು ಬೇರೆ, ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತೀವಿ.
ಆದರೆ 22ನೇ ತಾರೀಕು ಅಷ್ಟು ಜನರ ಮಧ್ಯೆ ಬಿಜೆಪಿ ಕಚೇರಿಯಲ್ಲಿ ಈ ಬಾಂಬನ್ನು ಇಟ್ಟು ಹೋದವರು ಯಾರು, ಯಾವ ರೀತಿ ಪ್ಲಾನ್ ಮಾಡಲಾಗಿತ್ತು, 22ನೇ ತಾರೀಕು ಸಂಚು ರೂಪಿಸಿದ್ದರ ಹಿನ್ನೆಲೆ ಯಾರ್ದೆಲ್ಲ ಇತ್ತು, ಇವೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಬಿಜೆಪಿ ಕಚೇರಿ ಬಳಿ ಬಾಂಬ್ ಇಟ್ಟಿದ್ದು ಯಾರು ಹಾಗಿದ್ದರೆ ಈ ಸಂಚು ಫ್ಲಾಪ್ ಆಗಿದ್ದು ಹೇಗೆ? ಸಂಚುಕೋರರು ಬಂದ್ರು, ಜನರ ಮಧ್ಯೆನೆ ಒಂದು ಸೊಪ್ಪು ಹಾಕಿದ್ದ ಬಾಕ್ಸ್ ಅಲ್ಲಿ IED ಬಾಂಬ್ ಅನ್ನ ಇಟ್ಟರು, ಎಸ್ಕೇಪ್ ಆದ್ರು. ಆದರೆ ಈ ರೀತಿ ಬಾಂಬ್ ಇಟ್ಟಿದ್ದು ಯಾರು, ಈ ಸಂಚು ಫ್ಲಾಪ್ ಆಗಿದ್ದು ಹೇಗೆ? ರಿಪಬ್ಲಿಕ್ ಕನ್ನಡದಲ್ಲಿ ವೆರಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ. ನೋಡಿ, ಬಿಜೆಪಿ ಕಚೇರಿಯ ಬಳಿ ಬಾಂಬ್ ಇಟ್ಟಿದ್ದು ಯಾರು ಹಾಗಿದ್ರೆ, ಇವರ ಪ್ಲಾನ್ ಏನಾಗಿತ್ತು, ಈ ಪ್ಲಾನ್ ಫೇಲ್ಯೂರ್ ಆಗಿದ್ದು ಹೇಗೆ? ಜನವರಿ 22ನೇ ತಾರೀಕು ಬಿಜೆಪಿ ಕಚೇರಿ ಬಾಂಬ್ ಇಡಲಾಗಿತ್ತು, ಬಾಕ್ಸ್ ಅಲ್ಲಿ ಸೊಪ್ಪು ಹಾಕಿ IED ಅನ್ನ ಇಡಲಾಗಿತ್ತು, ಜನರ ಮಧ್ಯೆನೆ ಬಂದು ಬಾಂಬ್ ಇಟ್ಟು ಹೋಗಿದ್ರು. ಅತಿ ದೊಡ್ಡ ಸಂಚು ಕಾರ್ಯರೂಪಕ್ಕೆ ಬಂದಿತ್ತು, ಆದರೆ ಫ್ಲಾಪ್ ಆಯ್ತು. ಅಷ್ಟಕ್ಕೂ ಅಷ್ಟು ಜನರ ಮಧ್ಯೆ ಬಂದು ವೀರಾವೇಶವಾಗಿ ಬಾಂಬ್ ಇಟ್ಟು ಹೋದವ್ರು ಯಾರು, ಇವರ ಉದ್ದೇಶ ಏನಾಗಿತ್ತು, ಇವರ ಹಿನ್ನೆಲೆ ಏನು, ಎಷ್ಟು ದಿನಗಳಿಂದ ಈ ರೀತಿ ಇವರು ಪ್ಲಾನ್ ಮಾಡ್ಕೊಂಡಿದ್ರು? ನೋಡಿ, 22ನೇ ತಾರೀಕು ಸಂಚುಕೋರರು ಬಾಂಬ್ ಅನ್ನ ಇಟ್ಟಿದ್ರು, ಆದರೆ ಜನವರಿ 22ನೇ ತಾರೀಕು ಬಿಜೆಪಿ ಕಚೇರಿಯಲ್ಲಿ ಆ ಬಾಂಬ್ ಬ್ಲಾಸ್ಟ್ ಆಗಲಿಲ್ಲ. ಬಿಜೆಪಿ ಆಫೀಸಲ್ಲಿ ಅವತ್ತು ಬಾಂಬ್ ಬ್ಲಾಸ್ಟ್ ಆಗಿರಲಿಲ್ಲ. ಕಾರಣ, ತಾಂತ್ರಿಕ ಕಾರಣದಿಂದ ಅದು ಸ್ಫೋಟ ಆಗಿರಲಿಲ್ಲ. ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಅದು ಸ್ಫೋಟ ಆಗಲಿಲ್ಲ. ಬಳಿಕ ಬಾಂಬ್ ಏನಾಯಿತು ಅನ್ನೋದು ಕೂಡ ಇನ್ನೂ ನಿಗೂಢ. ಈ ರೀತಿ ಬಾಕ್ಸ್ ಅಲ್ಲಿ ಬಾಂಬ್ ಅನ್ನ ಇಟ್ಟು ಹೋಗಿದ್ರು, ಆದರೆ ಟೆಕ್ನಿಕಲ್ ಇಶ್ಯೂಸ್ ಇಂದ ಅದು ಬ್ಲಾಸ್ಟ್ ಆಗಲಿಲ್ಲ. ಆದರೆ ಆ ಬಾಂಬ್ ಏನಾಯಿತು, ಆ ಬಾಕ್ಸ್ ಎಲ್ಲಿಗೆ ಹೋಯಿತು, ಅದ್ರ ಬಗ್ಗೆ ಇನ್ನೂ ನಿಗೂಢ. ಬಾಂಬ್ ಇಟ್ಟವನು ಮುಸಾವಿರ್ ಹಾಗೂ ಅಬ್ದುಲ್ ಮತೀನ್ ತಾ. ಬಾಂಬ್ ಇಟ್ಟವರು ಇವರಿಬ್ರು, ಮುಸಾವಿರ್ ಮತ್ತು ಅಬ್ದುಲ್ ಮತೀನ್ ತಾ. ಇವರಿಬ್ಬರು ಬಿಜೆಪಿ ಕಚೇರಿಯಲ್ಲಿ ಜನವರಿ 22ನೇ ತಾರೀಕು ಬಾಕ್ಸ್ ಅಲ್ಲಿ ಬಾಂಬ್ ಇಟ್ಟು ಹೋಗ್ತಾರೆ. ಆದರೆ ಟೆಕ್ನಿಕಲ್ ಇಶ್ಯೂಸ್ ಇಂದ ಅವತ್ತು ಆ ಬ್ಲಾಸ್ಟ್ ಆಗಲಿಲ್ಲ. ಇನ್ ಕೇಸ್ ಅವತ್ತೇನಾದ್ರೂ ಬಿಜೆಪಿ ಕಚೇರಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದ್ದಿದ್ರೆ ದೊಡ್ಡ ಅನಾಹುತ ಸಂಭವಿಸ್ತಾ ಇತ್ತು. ಈಗ ರಿಪಬ್ಲಿಕ್ ಕನ್ನಡಕ್ಕೆ NIA ಮೂಲಗಳು ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ನೀಡಿರೋದು. NIA ಮೂಲಗಳ ಮಾಹಿತಿಯ ಪ್ರಕಾರ 22ನೇ ತಾರೀಕು ಬಾಂಬ್ ಇಟ್ಟಿದ್ರು ಈ ಮುಸಾವಿರ್ ಮತ್ತು ಅಬ್ದುಲ್ ಮತೀನ್ ತಾ. ಟೆಕ್ನಿಕಲ್ ಇಶ್ಯೂಸ್ ಇಂದ, ತಾಂತ್ರಿಕ ಕಾರಣಗಳಿಂದ ಬಾಂಬ್ ಬ್ಲಾಸ್ಟ್ ಆಗಲಿಲ್ಲ. ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ಭವ್ಯ ದಿವ್ಯ ಶ್ರೀರಾಮ ಮಂದಿರದ ಉದ್ಘಾಟನೆ ಆಗ್ತಾ ಇದ್ರೆ, ಈ ಕಡೆ ಇದೇ ಮುಸಾವಿರ್ ಮತ್ತು ಅಬ್ದುಲ್ ಮತೀನ್ ತಾ ರಾಜ್ಯದ ಬೆಂಗಳೂರಿನಲ್ಲಿರುವ ಮಲ್ಲೇಶ್ವರದ ಬಿಜೆಪಿ ಕಚೇರಿಯಲ್ಲಿ ಬಾಂಬ್ ಇಟ್ಟಿದ್ರು. ಒಂದು ಬಾಕ್ಸ್ನಲ್ಲಿ ಸೊಪ್ಪು ಹಾಕಿ IED ಅನ್ನ ಇಟ್ಟಿದ್ರು. ಅವತ್ತದೇನಾದರೂ ಸ್ಫೋಟವಾಗಿದ್ರೆ ಒಂದು ದೊಡ್ಡ ಅನಾಹುತ ಸಂಭವಿಸ್ತಾ ಇತ್ತು. ಯಾಕಂದ್ರೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ವಿಶೇಷವಾದಂಥ ಕಾರ್ಯಕ್ರಮಗಳು ರಾಜ್ಯ ಬಿಜೆಪಿ ಕಚೇರಿಯಲ್ಲಿಯೂ ಕೂಡ ಹಮ್ಮಿಕೊಳ್ಳಲಾಗಿತ್ತು. ಅವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಹೋಗಿ ಬಂದು ಮಾಡ್ತಾ ಇದ್ರು, ಕಾರ್ಯಕರ್ತರು, ನಾಯಕರು, ಜನರು. ಅವತ್ತೇನಾದರೂ ಬಾಂಬ್ ಬ್ಲಾಸ್ಟ್ ಆಗಿದ್ರೆ ಎಂಥ ಅನಾಹುತ ನಡೀತಾ ಇತ್ತು. ನೋಡಿ, ಜನವರಿ 22ನೇ ತಾರೀಕು ಬಿಜೆಪಿ ಕಚೇರಿಯಲ್ಲಿ ಮಹೋತ್ಸವವೇ ನಡೀತಾ ಇತ್ತು. ಎಲ್ಲರೂ ಸಂಭ್ರಮದಲ್ಲಿದ್ದರು. ಕಾರಣ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇತ್ತು. ಇಡೀ ದೇಶದಲ್ಲಿ ಹಬ್ಬದ ವಾತಾವರಣ ಇತ್ತು. ರಾಮ ಮಂದಿರ ಉದ್ಘಾಟನೆಯ ನೇರ ಪ್ರಸಾರವನ್ನ ಬಿಜೆಪಿ ಕಚೇರಿಯಲ್ಲಿ ವೀಕ್ಷಣೆ ಮಾಡುವ ಕೆಲಸ ಆಗ್ತಾ ಇತ್ತು. ಘಟಾನುಘಟಿ ನಾಯಕರು ಅವತ್ತು ಕಚೇರಿಯಲ್ಲಿದ್ದರು. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯ ನೇರ ಪ್ರಸಾರವನ್ನ ಎಲ್ಲರೂ ವೀಕ್ಷಣೆ ಮಾಡ್ತಾ ಇದ್ರು ಅದೇ ಬಿಜೆಪಿ ಕಚೇರಿಯಲ್ಲಿ. BY ವಿಜೇಂದ್ರ ಕೂಡ ಅವತ್ತು ಅಲ್ಲಿದ್ರು. ಅದೃಷ್ಟವಶಾತ್ ಏನೂ ಆಗಿರಲಿಲ್ಲ, ಏನು ಗೊತ್ತಾಗಿರಲಿಲ್ಲ ಕೂಡ. ಬಾಂಬ್ ಇಟ್ಟಿದ್ದು ಗೊತ್ತಿಲ್ಲ, ಆ ಬಾಂಬ್ ಇಟ್ಟಿದ್ದ ಬಾಕ್ಸ್ ಎಲ್ಲಿ ಹೋಯ್ತು ಅನ್ನೋದು ಗೊತ್ತಿಲ್ಲ.
ಈ ಮುಸಾವಿರ್ ಮತ್ತು ಅಬ್ದುಲ್ ಮತೀನ್ ಅಲ್ಲಿಗೆ ಹೇಗೆ ಎಂಟ್ರಿ ಕೊಟ್ಟರು, ಅಷ್ಟು ಜನರ ಮಧ್ಯೆ ಆ ಬಾಕ್ಸನ್ನು ಹೇಗೆ ಇಟ್ಟು ಹೋದ್ರು, ಇವೆಲ್ಲವೂ ಕೂಡ ಈಗ ಪ್ರಶ್ನೆಯಾಗಿ ಕಾಡ್ತಾ ಇವೆ. ಅವತ್ತು ಅದೃಷ್ಟವಶಾತ್ ಬಾಂಬ್ ಬ್ಲಾಸ್ಟ್ ಆಗಲಿಲ್ಲ, ಅಪಾಯ ತಪ್ಪೋಯ್ತು. ಇನ್ ಕೇಸ್ ಬಾಂಬ್ ಬ್ಲಾಸ್ಟ್ ಆಗಿದ್ರೆ ಎಂಥ ದೊಡ್ಡ ದುರಂತ ನಡೀತಾ ಇತ್ತು. ಇಷ್ಟಕ್ಕೂ ನಮ್ಮನ್ನು ಕಾಡುವ ಪ್ರಶ್ನೆ, ಅಷ್ಟೊಂದು ಸಂಖ್ಯೆಯಲ್ಲಿ ಬಿಜೆಪಿ ಕಚೇರಿಯಲ್ಲಿ ಜನ ತುಂಬಿ ತುಳುಕ್ತಾ ಇತ್ತು.